ಧರ್ಮಸ್ಥಳದ ಘಟನೆಗಳ ಬಗ್ಗೆ ಏನೇನು ಇಷ್ಟಪಡ್ತೀರಾ ಸರ್? ಧರ್ಮದ ಬಗ್ಗೆನೇ ಜಾತಿ ಬಗ್ಗೆ ಜಗಳ ಆಗ್ತೈತೆ. ಕರೆಕ್ಟ್ ಸಾಕ್ಷಿಗಳು ಇಟ್ಕೊಂಡು ಮುಂದೆ ಹೋಗ್ಬೇಕು. ಬಹಳಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ. ಇವಾಗ ಅವ್ರ ಮೇಲೆ ಇದು ಮಾಡಿದ್ರೆ ಗೊತ್ತಾಗುತ್ತೆ ಏನು ಅಂತ, ಕತೆ ಹೊರಗೆ ಬಂದೇ ಬರುತ್ತೆ. ದೇವ್ರಂದು ಗ್ಯಾರಂಟಿ ಐತೆ, ದೇವ್ರಿಂದ ಸತ್ಯ ಐತೆ, ಆ ಸತ್ಯ ಎಲ್ಲ ಅವನೇ ನೋಡ್ಕೊಳ್ಳಿ ಬಿಡಿ. ಸಮೀರ್ MD ಅವ್ನಿಗೆ ವಿಡಿಯೋ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂತ. ರಿಲಿಜನ್ ಬೇರೆ ಆಗಿದ್ರು ಅವ್ರು ಸೌಜನ್ಯ ಪರ ಮಾತಾಡ್ತಿದ್ರಲ್ಲ. ಮಾತಾಡ್ಸಿ ದೇವ್ರ ಬಗ್ಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಸೋಷಿಯಲ್ ಇಂಪ್ಯಾಕ್ಟ್. ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಷಯ ಇತ್ತೀಚೆಗೆ ನಡೀತಿರೋ ಧರ್ಮಸ್ಥಳದ ಘಟನೆಗಳ ಬಗ್ಗೆ. ನಾವು ಯಾರ ಪರವೂ ಅಲ್ಲ, ವಿರೋಧನೂ ಅಲ್ಲ, ಜನರ ಅಭಿಪ್ರಾಯ ಅಷ್ಟೇ ನಮ್ಮ ನಿಲುವು. ಸೊ ಈ ಒಂದು ವಿಚಾರದಲ್ಲಿ ಜನರ ಅಭಿಪ್ರಾಯ ತಿಳ್ಕೊಳ್ಳೋಣ ಬನ್ನಿ. ಇತ್ತೀಚಿನ ಧರ್ಮಸ್ಥಳದ ಘಟನೆಗಳ ಬಗ್ಗೆ ಏನೇನು ಇಷ್ಟಪಡ್ತೀರಾ ಸರ್? ಸರ್, ಇತ್ತೀಚಿನ ಘಟನೆಗಳೆಲ್ಲ ನಾವು ಅವಲೋಕನ ಮಾಡಿದಂತೆಗೆ ನನಗೆ ಇದರಲ್ಲಿ ರಾಜಕೀಯ ಪಿತೂರಿ, ರಾಜಕೀಯ ಕೈವಾಡ ಎಲ್ಲ ಇದೆ ಅಂತ ಅನ್ಸುತ್ತೆ. ನಮ್ಮ ಹಿಂದೂ ಸನಾತನ ಧರ್ಮ ಏನಿದೆ ಅದನ್ನ ಹೊಡಿಲಿಕ್ಕೆ ತುಂಬಾ ಕಾಣದ ಕೈಗಳು ಪಿತೂರಿ ನಡೆಸ್ತಾ ಇರೋದು ಕಂಡು ಬರ್ತಾನೆ ಇದೆ. ಅದನ್ನೇ ಕೇಸ್ ಆಗಿರ್ಬೋದು ಅಲ್ಲ, ಬಟ್ ಈಗ ಅಲ್ಲಿ ಒಂದು ಗ್ಯಾಂಗ್ ಇದೆ, ಸೌಜನ್ಯ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಧರ್ಮಸ್ಥಳ ಬಗ್ಗೆ ದೂರ್ತಾ ಇದಾರೆ. ಅವ್ರ ಬಗ್ಗೆ ನನಗೆ ಇಷ್ಟಪಡ್ತೀರಾ? ನಾನು ಭಗವಂತನಲ್ಲಿ ಶ್ರೀಮಾನ್ ಮಂಜುನಾಥ ಸ್ವಾಮಿ ಹತ್ರ ನಾನು ಏನ್ ಕೇಳ್ಕೊತೀನಿ ಅಂದ್ರೆ, ಸತ್ಯಕ್ಕೆ ಯಾವತ್ತಿರೋ ಜಯ ಇರ್ಲಿ. ಅವ್ರ ಸೌಜನ್ಯ ಇಲ್ಲಿಗೆ ಮುಗಿಬಾರ್ದು. ಯಾವುದೇ ಕಾರಣಕ್ಕೂ ಇನ್ನು 10 ವರ್ಷ ಪರವಾಗಿಲ್ಲ ಆ ಹುಡುಗಿಗೆ ಒಂದು ನ್ಯಾಯ ಸಿಗುವಂತ ಕೆಲಸ ಆಗ್ಲೇಬೇಕು. ಎಂತೆಂಥ ಕೇಸುಗಳೆಲ್ಲ ನಾವು ನೋಡಿದೀವಿ. ಸಾಕ್ಷಿ ಪುರಾವೆ ಇದ್ರು ಎಳ್ತಂಗಡಿ ಪೊಲೀಸ್ನವರು ಅದಕ್ಕೆ ಒಳ್ಳೆ ಕೆಲಸ ಮಾಡಲಿಲ್ಲ. ಆ ಟೈಮಲ್ಲಿ ಮಿಸ್ಗೈಡ್ ಆಗಿದೆ. ಆದ್ರಿಂದ ಈಗಲಾದ್ರೂ ಭಗವಂತ ಮಂಜುನಾಥ ಸ್ವಾಮಿ ಅವ್ರಿಗೆಲ್ಲ ಬುದ್ಧಿ ಕೊಟ್ಟು ಈ ವಿಚಾರನ ತನಿಖೆ ಹಾಕಿ ಬರೋಬರ್ ಮೂಲಕ ಕೇಳ್ಬೋದು. ಥ್ಯಾಂಕ್ ಯು. ನಾವು ಏನಂತ ವಿಮರ್ಶೆ ಮಾಡೋಷ್ಟು ನಾವು ದೊಡ್ಡವರಲ್ಲ. ಯಾಕೆಂತಂದ್ರೆ ಆ ಕ್ಷೇತ್ರಕ್ಕೆ ತಂದೆ ಆದಂತ ಒಂದು ಇತಿಹಾಸ ಇದೆ, ಒಂದು ಧರ್ಮ ಇದೆ, ಒಂದು ಜನಗಳ ನಂಬಿಕೆ ಇದೆ. ನಮ್ಮ ಉದ್ದೇಶ ಏನಂತಂದ್ರೆ ನಾವು ಯಾರ ಪರನೋ ವಿರೋಧನೋ ಅಲ್ಲ, ಆದ್ರೆ ಸಾಕ್ಷಿಗಳಿದೆ ನೋಡ್ಕೋಬೇಕಾಗಿತ್ತು. ಇವತ್ತು ಧರ್ಮಸ್ಥಳದ ಮರ್ಯಾದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹಾಳಾಗಿದೆ. ಒಂದು ಪಾಕಿಸ್ತಾನ ಟಿವಿಯಲ್ಲಿ ಬಂದಿದೆ, ಆಲ್ ಜರೀರಾ ಅಂತ BB ನ್ಯೂಸ್ ಅಲ್ಲಿ ಬಂದಿದೆ. ಸೊ ಇದ್ರ ಎಷ್ಟು ಮಟ್ಟಿಗೆ ಸರಿ ಅಂತ ನಮ್ಮ ಪ್ರಶ್ನೆ ಸರ್. ಅದೇನ ಈಗ ಇವ್ರು ಕರೆಕ್ಟ್ ಸಾಕ್ಷಿಗಳು ಇಟ್ಕೊಂಡು ಮುಂದೆ ಹೋಗ್ಬೇಕು. ಅದು ಬಿಟ್ಬಿಟ್ಟು ಇವತ್ತು ಅವ್ನು ಯಾರೋ ಬಂದ ಮುಸುಗುದಾರಿ ಅಂತಾನೆ ಅವ್ನು ತೋರಿಸಿದ ಜಾಗದಲ್ಲಿ ಏನೂ ಸಿಕ್ಕಿಲ್ಲ. ಇವತ್ತು ಅವನೇ ಟ್ವಿಟರ್ ಹೊಡೆದಿದ್ದಾನೆ, ಅರೆಸ್ಟ್ ಮಾಡ್ತಿದ್ದಾರೆ, ಎನ್ಕ್ವೈರಿ ಮಾಡ್ತಿದ್ದಾರೆ. ಅವಳು ಯಾರು ಸುಜಾತ ಭಟ್ ಅಂತ ಬಂದವಳು, ಅವಳು ಯಾರು ಹೇಳ್ಕೊಟ್ರು ಅಂತಿದ್ದಾಳೆ. ಇದರ ಬಗ್ಗೆ ಇನ್ನೂ ತನಿಖೆ ಆಗ್ಬೇಕು. ಆ ತನಿಖೆ ಆದ್ಮೇಲೆ ಆ ಸತ್ಯ ಹೊರಗಡೆ ಬರಬೇಕು. ಆ ನಂತರ ಜನಸಾಮಾನ್ಯರು ಮಾತಾಡ. ಅಲ್ಲಿವರೆಗೂ ಇದನ್ನ ಆ ಕ್ಷೇತ್ರದ ಬಗ್ಗೆ ಮಾತಾಡೋದಾಗ್ಲಿ ತಪ್ಪು ಅಂತ ನನಗೂ. ಧರ್ಮದ ಬಗ್ಗೆನೇ ಜಾತಿ ಬಗ್ಗೆ ಜಗಳ ಆಗ್ತೈತೆ. ಓಕೆ, ಯಾಕಂದ್ರೆ ಈ ಧರ್ಮದಲ್ಲಿ ನೋಡಿ, ಮುಸ್ಲಿಂ ಧರ್ಮದಲ್ಲಿ ಒಂದು ಒಗ್ಗಟ್ಟಿದೆ, ಕ್ರಿಶ್ಚಿಯನ್ ಧರ್ಮದಲ್ಲಿ ಒಂದು ಒಗ್ಗಟ್ಟಿದೆ, ಹಿಂದೂ ಧರ್ಮದಲ್ಲಿ ಒಗ್ಗಟ್ಟೇ ಇಲ್ಲ. ಓಕೆ, ಹಿಂದೂ ಧರ್ಮದಲ್ಲಿ ಎಲ್ಲಾರು ಕೈವಾಡ ಸೇರ್ಕೊಂಡು ಏನೋ ದೊಡ್ಡದು ಕೈವಾಡನೇ ಸೇರಿದೆ ಅಂತ ಅನಿಸ್ತಾ ಇದೆ. ಓಕೆ, ಕೈವಾಡ ಸೇರಿ ಧರ್ಮನೇ ಇಲ್ಲದೆ ಮಾಡ್ತವ್ರೆ ಅಂತ ಅನಿಸ್ತಾ ಇದೆ. ನಮಗೆ ಬೈಟ್ಸ್ ಕೊಟ್ಟಿಲ್ಲ ಉದ್ದೇಶದಲ್ಲಿ ನಾನು ಹೇಳ್ತಾ ಇಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಯಾಕೆ ಒಗ್ಗಟ್ಟಿಲ್ಲ ಅನ್ನೋದಕ್ಕೆ ನಾವು ಜನರ ಪ್ರತಿಕ್ರಿಯೆ ಕೇಳಿದ್ವಿ. ಅವರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ. ಏನಿಲ್ಲ ಇವ್ರೆ ಬನ್ನಿ ಸರ್, ನಾನು ಬೇರೆ ಏನು ಕೆಟ್ಟದ್ದು ಮಾತಾಡಿ ಅಂತ ನಾನು ಹೇಳ್ತಲ್ಲ. ಬೇರೆ ಮಾತಾಡ್ತೀವಿ ಅಲ್ಲ, ಮಾತಾಡಿದಾರೆ, ಅವರು ಮಾತಾಡ್ತಾರೆ, ಇನ್ನು ಮಾತಾಡ್ತಾರೆ. ಅದ್ರ ಬಗ್ಗೆ ನಮ್ಗೆ ಐಡಿಯಾ. ಧರ್ಮಸ್ಥಳದ ಬಗ್ಗೆ ಒಂದ್ 4 ಮಾತಾಡಿ, ಅದು ನಿಮ್ಗೆ ಏನು ಅನ್ಸುತ್ತೆ ಸರ್? ಓಕೆ, ಆದ್ರೂ ದೇವ್ರ ಬಗ್ಗೆ ಅದರಲ್ಲೇ ಸೈಡ್ ಧರ್ಮಸ್ಥಳದ ಬಗ್ಗೆ ನನಗೆ ಅದ್ರ ಬಗ್ಗೆ ಇದೇ ಹೋಗ್ಬಿಟ್ಟಿದೆ. ಈ ಸ್ವಾಮಿಗಳು ಅವರು ಇವರು ಅದ್ರ ಕಂಡ್ರೇನೆ ನನಗೀಗ ಆಗಲ್ಲ. ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿರೋದೆ. ಓಕೆ, ಅದು ನೆಕ್ಸ್ಟ್ ಇನ್ನು 8 ದಿನ ತೋರಿಸಿದ್ದಾರೆ, ಯಾರು ಮುಗಿಸಿದ್ದಾರೆ. ಇವಾಗ ಅವ್ರ ಮೇಲೆ ಇದು ಮಾಡಿದ್ರೆ ಗೊತ್ತಾಗುತ್ತೆ ಏನು ಅಂತ, ಕತೆ ಹೊರಗೆ ಬಂದೇ ಬರುತ್ತೆ. ನಾಳೆ ದಿವಸ ಎಲ್ಲರಿಗೂ ಗೊತ್ತಾಗುತ್ತೆ. ಅಲ್ಲ, ಯಾಕಂದ್ರೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಧರ್ಮಸ್ಥಳ ಮನೆ ತೆಗೆದಿದ್ದಾರೆ. ಇದ್ರ ಬಗ್ಗೆ ನನಗೆ ಇಷ್ಟಪಡ್ತೀರಾ? ಸುಮ್ಮನೆ ಇನ್ನೊಂದು ಧರ್ಮದ ಬಗ್ಗೆ ಯಾವುದೇ ಧರ್ಮದಾಗ್ಲಿ ಅದ್ರ ಬಗ್ಗೆ ಕೆಟ್ಟದಾಗಿ ತೋರ್ಸಕ್ ಹೋಗ್ಬಾರ್ದು. ಇಲ್ದೇ ಇರೋದನ್ನ ಇದು ತೋರಿಸಿರೋದಕ್ಕೆ ಕಾನೂನು ಅದು ಏನೇನು ಮಾಡ್ಬೇಕು, ಕಾನೂನು ಅದು ಕ್ರಮ ಜರುಗಬೇಕಂತ ಕೇಳ್ಬೋದು. ಥ್ಯಾಂಕ್ ಯು. ನ್ಯೂಸ್ನ ಫಾಲೋ ಮಾಡ್ತೀನಿ. ಏನಂತಾರೆ ಅಂದ್ರೆ, ಇವಾಗ ಒಳ್ಳೆಯವ್ರಿಗೆ ಜಾಸ್ತಿ ಪರೀಕ್ಷೆ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಇದು ಒಂದು ಪರೀಕ್ಷೆನೆ. ಅನಿಸಿಕೆ ಏನು ಅಂದ್ರೆ, ಎಲ್ಲೋ ಒಂದ್ ಕಡೆ ಏನೋ ಒಂದು ಹಿಡನ್ ಪ್ರಾಪಗೆಂಡಾ ಇದೆ ಇದ್ರ ಹಿಂದೆ ಅಂತ ಅನ್ನಿಸ್ತಾ ಇದೆ. ಇದೊಂದು ನಡೀತಾ ಇರೋದು ಈ ಪರೀಕ್ಷೆ. ಅದರಲ್ಲಿ ಐ ಆಮ್ ಕಾನ್ಫಿಡೆಂಟ್ ದಟ್ ಎವ್ರಿಥಿಂಗ್ ವಿಲ್ ಕಮ್ ಔಟ್ ಕ್ಲೀನ್.
ಅದಾದ್ಮೇಲೆ ಮುಖ್ಯವಾಗಿ ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಆ ಒಂದು ಇನ್ಸ್ಟಿಟ್ಯೂಟ್ ಇಂದ ಮಾಡಿದ್ದಾರೆ. ಬಹಳಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ. ಆಮೇಲೆ ಧರ್ಮಸ್ಥಳ ಒಂದೇ ಅಂತಲ್ಲ, ಬೇರೆ ಕಡೆನೂ ಸಾವಿರಾರು ಜನ ಇವತ್ತು ಕೆಲಸ, ವಿದ್ಯೆ ಮತ್ತೆ ಎಷ್ಟೊಂದು ಈ ಸಾಮಾಜಿಕವಾಗಿ ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ಅವರಲ್ಲಿ ಎಷ್ಟೋ ಮಾರ್ಗದರ್ಶನ ನಮಗೆ ಇದೆ. ಅದರಿಂದ ಆದಷ್ಟು ಬೇಗ ಇದರ ಬಗ್ಗೆ ದೇಶಾದ್ಯಂತ ಒಳ್ಳೆ ಕ್ಲಾರಿಟಿ ಸಿಗಲಿ. ಯಾರ್ಯಾರು ಇದ್ರ ಹಿಂದೆ ಒಂದು ಹಿಡನ್ ಪ್ರಾಪಗೆಂಡಾ ಇಟ್ಕೊಂಡು ನಮ್ಮ ಹಿಂದೂ ವ್ಯಾಲ್ಯೂಸ್ ಮತ್ತೆ ಕಲ್ಚರ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರೋ ಅವ್ರೆಲ್ರಿಗೂ ಒಂದು ತಕ್ಕ ಮಟ್ಟದ ಒಂದು ಕೋರ್ಟ್ ಸಿಸ್ಟಮ್ ಇಂದಾನೆ ಅವರಿಗೆ ಶಿಕ್ಷೆ ಆಗ್ಲಿ ಅಂತ ನನ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದು ಕೆಟ್ಟದು ನಮ್ಗಂತೂ ಇನ್ನ ತಿಳಿದು ಬಂದಿಲ್ಲ. ದೇವ್ರಂತೂ ಗ್ಯಾರಂಟಿ ಐತೆ, ದೇವ್ರಿಂದ ಸತ್ಯ ಐತೆ. ಆ ಸತ್ಯ ಎಲ್ಲ ಅವರೇ ನೋಡ್ಕೊಳ್ಳಿ ಬಿಡಿ. ನ್ಯಾಯ ಎಲ್ಲ ಕೋರ್ಟ್ ಐತೆ, ತೀರ್ಮಾನ ಮಾಡ್ತಾರೆ. ಅವೆಲ್ಲ ಜನದ ಮೇಲೆ ಏನಿದೆ ಹೇಳಕ್ಕೆ. ಈಗ ಏನಂತಂದ್ರೆ ನಮ್ಮದೇ ಉದ್ದೇಶ ಅಂತಂದ್ರೆ ಇವತ್ತು ಧರ್ಮಸ್ಥಳದ ಹಿಂದೂ ಧರ್ಮದ ಒಂದು ಭಾವನೆ ಆಯ್ತಾ, ಬಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮರ್ಯಾದೆ ತೆಗೆದಿದ್ದಾರೆ. ಇದ್ರ ಬಗ್ಗೆ ಏನಾದ್ರು ಇಷ್ಟಪಡ್ತೀರಾ ಸರ್? ಇದ್ರ ಬಗ್ಗೆ ನಾವ್ ಹೇಳಕ್ಕೇನಿಲ್ಲ, ದೊಡ್ಡವ್ರು ಅವರಲ್ಲ, ಅಧಿಕಾರಿಗಳು ಅವರೆಲ್ಲ ಅವ್ರು ಮಾತಾಡ್ತಾರೆ. ಅದ್ರ ಬಗ್ಗೆ ಅವ್ರು ಕುತ್ಕೊಂಡು ಅವ್ರು ಚರ್ಚೆ ಮಾಡಿ ಅವ್ರು ಮಾತಾಡೋದೇ ನಾವೇನೋ ಅಂತ ಇದ್ ಮಾತಾಡ್ಬೋದು. ಅವರು ಪಾಪ ಈ ಮಾಡಿರೋ ತಪ್ಪೇ ಅದೀಗ. ಆ ತಪ್ಪಿಂದ ನಾವೇನ್ ತಿದ್ಕೋಬೇಕು, ಏನ್ ಮಾಡ್ಬೇಕು ನಮಗೂ ಸರಿಯಾಗಿ ಗೊತ್ತಿಲ್ಲ. ನಮಗೂ ದೇವ್ರ ಮೇಲೆ ಭಾರಿ ಭಕ್ತಿ ಐತೆ, ನಮಗೂ ತುಂಬಾ ದೇವ್ ಓದ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಆತರ ನಮಗೇನು ಇವತ್ತಿನವ್ರಿಗೆ ಏನು ಅಂತಿಲ್ಲ. ಈಗ ಬಂದಿರೋದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಅದು ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು. ಸಮೀರ್ MD ಅವ್ನಿಗೆ ವಿಡಿಯೋ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂತ ಈ ಹುಡುಗಿ ಮಾತಲ್ಲಿ ಕೇಳಿ. ಏನಕ್ಕೆ ಕೇಳಿದ್ರೆ ನಾನು ಸಮೀರ್ MD ಕಡೆಯಿಂದ ಅವ್ರದ್ದು ರಿಲಿಜನ್ ಬೇರೆ ಆಗಿದ್ರು ಅವ್ರು ಸೌಜನ್ಯ ಪರ ಮಾತಾಡ್ತಿದ್ರಲ್ಲ, ಇಲ್ಲಿ ರಿಲಿಜನ್ ಬರ್ಲಿ, ನ್ಯಾಯ ಕೇಳಿದ್ನ ಕರೆಕ್ಟ್ ಹೇಳ್ತೀರಾ ನಿಜ ಅಲ್ವಾ? ಈ ಕಡೆ ಕರ್ನಾಟಕ ಗೌರ್ಮೆಂಟ್ ಎಲ್ಲ ಕಡೆ ಓಕೆ, ನ್ಯಾಯ ಓಕೆ ಪಾಯಿಂಟ್ ನೋಡ್ಬೇಕಲ್ಲ ನಾ ತರದು ರಿಲಿಜನ್. ಏನ್ ಗೊತ್ತಮ್ಮ, ಇವಾಗ ಅವ್ರು ಮಾಡಿದ್ದು ಎಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ. ಈಗ ನಾನು ಬೇಕಾದ್ರೆ ಆತರ ವಿಡಿಯೋ ಮಾಡ್ತೀನಿ. ಕೋರ್ಟ್ ಏನ್ ಕೇಳತ್ತಂದ್ರೆ ಸಾಕ್ಷಿ ಕೇಳುತ್ತೆ ಮೈನು. ಯು ಅಂಡರ್ಸ್ಟ್ಯಾಂಡ್? ಸೌಜನ್ಯ ಅನ್ಯಾಯ ಆಗ್ಲಿ ಅಂತ ನನಗೂ ಅಕ್ಕ ತಂಗಿರಿ ಇದ್ದಾರೆ, ನೀನು ಒಂದು ಹೆಣ್ಮಗು ಅನ್ಯಾಯ ಅಂತ ನಾವು ಹೇಳ್ತಾ ಇಲ್ಲ. ಆದ್ರೆ ಹಿಂದೂ ಧರ್ಮ ಅಂತಂದ್ರೆ ಹಿಂದೂ ಧರ್ಮಸ್ಥಳ ಅನ್ನೋದು ಇದು ಒಬ್ಬಂದಲ್ಲ, ಇಟ್ಸ್ 7 ಕೋಟಿ ಜನಸಂಖ್ಯೆ ಇದಾರೆ, ಅಥವಾ ದೇಶದಲ್ಲಿ ಎಲ್ಲಾ ದೇಶದವರು ಎಲ್ಲ ಸ್ಟೇಟ್ ಅವರು ಬರ್ತಾರೆ. ಸೊ ಅವ್ರಿಗೆ ಒಂದು ಭಾವನೆ ಇರ್ತಾರೆ ಗೊತ್ತಾ. ಅದನ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಈಗ ಗೊತ್ತಾ ನಿಂಗೆ, ಪಾಕಿಸ್ತಾನದಲ್ಲಿ ಆಲ್ ಜರೀರಾ ಅಂತ ಒಂದು ಟಿವಿ ಇದೆ, BBC ಅಲ್ಲಿ ಕೂಡ ನ್ಯೂಸ್ ಬಂದೋಯ್ತು. ಯು ಅಂಡರ್ಸ್ಟ್ಯಾಂಡ್? ಅಲ್ಲಿಗೆ ನನ್ನ ಹತ್ರ ಸಾಕ್ಷಿ ಇದೆ, ತಗೊಳ್ಳಿ ಸರ್, ವೀರೇಂದ್ರಗೆ ಶಿಕ್ಷೆ ಆಗಲಿ ಅಥವಾ ಇನ್ನೊಬ್ರಿಗೆ ಯಾರಿಗೂ ಶಿಕ್ಷೆ ಆಗ್ಲಿ ಅಂತ ಕೊಡ್ಬೇಕು. ಅದ್ ಬಿಟ್ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ಬಂದ್ಬಿಟ್ಟು ಅವ್ರು ತಪ್ಪಾಡಿದ್ ಹೇಳಿದಾಗ ಏನಾಗತ್ತಂದ್ರೆ ನೋಡಿ, ಇವತ್ತು ರೆಸ್ಪೆಕ್ಟ್. ಇವಾಗ ನಾನು ತುಂಬಾ ಇಷ್ಟಪಡ್ತೇನೆ. ಇವಾಗ ಎಕ್ಸಾಂಪಲ್, ನಿಮ್ ತಂದೆ ಬಗ್ಗೆ ನಿಮ್ಗೆ ಚೆನ್ನಾಗಿ ಐಡಿಯಾ ಇರ್ತದೆ. ನಾನೇ ತಪ್ಪದಾಗ ಏನು ಅನ್ಸುತ್ತೆ ಹೇಳಿ ನಿಮ್ಗೆ? ರಾಂಗ್ ಅನ್ಸುತ್ತೆ. ಎಕ್ಸಾಂಪಲ್, ನಿಮ್ ತಂದೆ ತಪ್ಪು ಮಾಡಿದ್ರು ಕೂಡ ತಪ್ಪ ನಿಮ್ಮ ಭಾವನೆಗೆ, ನಮ್ಮ ಭಾವನೆಗೆ. ಅದೇ ಎಕ್ಸಾಂಪಲ್ ವೀರೇಂದ್ರ ಹೆಗ್ಗಡೆ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಯಾವ ಸ್ಕೂಲ್ ಓದೋದು ನೀವು? ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು? ಸರ್ ಕಾರ್ತಿಕ್ ಅಂತ. ಸರ್ ಇವತ್ತು ಧರ್ಮಸ್ಥಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಸಮೀರ್ ಅವ್ರು ಬಂದ್ಬಿಟ್ಟು ಜನರೇಟೆಡ್ ವಿಡಿಯೋ ಮಾಡಿದ್ದಾರೆ. ಅದು ನಿಜನೋ ಇಲ್ವೋ ಅಂತ ನಮಗ್ ಗೊತ್ತಿಲ್ಲ ಸರ್. ಬಟ್ ಏನಂದ್ರೆ ಜನರು ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಂಬಿಟ್ಟಿದ್ದಾರೆ. ಜನರೇಟೆಡ್ ವಿಡಿಯೋ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನಂಬಿಟ್ಟಿದ್ದಾರೆ. ಇವಾಗ ಇನ್ನೊಂದ್ ಏನಾಗಿದೆ ಅಂತ ಹೇಳಿದ್ರೆ, ಕಿರಿಕಿರ್ತಿ ಅವ್ರೊಬ್ರು ಬಂದ್ಬಿಟ್ಟು ಇವಾಗ ತಿರ್ಗಾ ಮತ್ತೆ ಅದೆಲ್ಲ ಸುಳ್ಳು. ಅವ್ರ ಹತ್ರ ಸಾಕ್ಷಿ ಇದ್ರೆ ನನ್ ತಗೊಂಬಂದ್ ನಮ್ಮ ಮುಂದೆ ತೋರಿಸಿ ಕೊಡಿ, ನ್ಯಾಯ ಸಿಗುತ್ತಲ್ಲ. ಅದನ್ನ ಬಿಟ್ಬಿಟ್ಟು ನೀವು ಜನರೇಟೆಡ್ ವಿಡಿಯೋ ಮಾಡ್ಬಿಟ್ಟು ಮತ್ತೆ ಇನ್ನೊಬ್ರು ಯಾರೋ ತಿಮ್ಮರೊಟ್ಟಿ ಅವ್ರ ಹೆಸರು ಗೊತ್ತಿಲ್ಲ ಸರ್ ನನ್ಗೆ ಅಲ್ಲ. ಇವಾಗ ಕೋರ್ಟ್ಗೆ ಏನಾದ್ರು ಒಂದ್ ಸಾಕ್ಷಿ ಕೊಟ್ರೆ ಮುಗ್ದು ಸೊ ಜನಕ್ಕೆ ನ್ಯಾಯ ಸಿಗುತ್ತೆ. ಕರೆಕ್ಟ್ ಸರ್. ನಮ್ ಪ್ರಶ್ನೆ ಏನಂದ್ರೆ, ಪಾಪ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಲಿ, ಆದ್ರೆ ಈಗ ನಿಂತ ಸಾಕ್ಷಿ ಇದ್ದಾಗ ಕೋರ್ಟ್ ಕೊಟ್ಟಿದ್ರೆ ಅವ್ರು ಆಕ್ಷನ್ ತಗೋತಾರೆ. ಅದು ಬಿಟ್ಬಿಟ್ಟು ಬಂದು ಅಥವಾ ಮೀಡಿಯಾದಲ್ಲಿ ಬಂದ್ಬಿಟ್ಟು ಅಂಗಸದ ಅಪಪ್ರಚಾರ ಮಾಡಿದ್ರಲ್ಲ, ಅದ್ರ ಬಗ್ಗೆ ನನಗೆ ಇಷ್ಟಪಡ್ತೀರಾ ಸರ್? ಸರ್ ಪ್ರತಿಯೊಬ್ರು ಇವಾಗ ಏನ್ ಗೊತ್ತಾಗ್ತೀರಾ ಸರ್, ಸೌಜನ್ಯ ಹೆಸರು ಹೇಳ್ಕೊಂಡು ಒಂದ್ ಸ್ವಲ್ಪ ಜನ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡ್ತವ್ರೆ. ಇನ್ನೊಂದ್ ಸ್ವಲ್ಪ ಜನ ಹೆಸರು ಹೇಳ್ಕೊಂಡು ಅದು ಇದು ಮತ್ತೊಂದು ಕತೆ ಕಾದಂಬರಿ ಹೇಳ್ಕೊಂಡು ಬರ್ತಿದ್ದಾರೆ. ನಮ್ಗೆ ಇನ್ನೊಂದ್ ಏನಂದ್ರೆ, ಇವಾಗ ನ್ಯಾಯ ಪ್ರತಿಯೊಂದು ಇವಾಗ ನನ್ನ ಹತ್ರ ಸಾಕ್ಷಿ ಇದೆ ಅಂದ್ರೆ, ಇವಾಗ ಕೋರ್ಟ್ ಮುಂದೆ ಆಗ್ಲಿ ಇಲ್ಲ ಎಲ್ಲಾರ ಮುಂದೆ ಆಗ್ಲಿ ತಗೊಂಬಂದ್ ಇಟ್ಬಿಟ್ರೆ ನ್ಯಾಯ ಸಿಕ್ಬಿಡುತ್ತಲ್ಲ, ಮುಗ್ದೋಯ್ತು ಅಷ್ಟೇ. ಅದನ್ನ ಬಿಟ್ಬಿಟ್ಟು ಇವಾಗ ಏನ್ ಗೊತ್ತಾ ಸರ್, ಜನರೇಟಿವ್ ವಿಡಿಯೋ ಯಾರು ಬೇಕಾದ್ರೂ ಮಾಡ್ಬೋದು. ಹೌದು ಸರ್. ಅವ್ರು ಮಾಡಿರೋದೇನೋ ನಿಜನೋ ಸುಳ್ಳೋ ನಮಗ್ ಗೊತ್ತಿಲ್ಲ. ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಧರ್ಮಸ್ಥಳದ ಮರ್ಯಾದೆ ಹೋಗಿದೆ ಸರ್. ಆಕ್ಚುಲಿ ಎಲ್ಲಾ ಇಂಟರ್ನ್ಯಾಷನಲ್ ಚಾನಲ್ ಬಂದಿದ್ದಾರೆ ಸರ್. ಅದ್ರ ಬಗ್ಗೆ ನನಗೆ ಇಷ್ಟಪಡ್ತೀನಿ ಸರ್. ಎಷ್ಟೋ ಜನ ಮತ್ತೊಂದೇನ್ ಹೇಳ್ತಾರೆ ಅಂದ್ರೆ, ಇವಾಗ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಮಾಡಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ನಮ್ಗೆ ವಿಷಯ ಏನ್ ಗೊತ್ತಿರುತ್ತೆ ಅಷ್ಟು ನೋಡಿ ಸರ್. TV9 ನೋಡ್ತೀನಿ, ಇವಾಗ ಅವ್ರ ಸಮೀರ್ ಏನೋ ಮಾಡಿದ್ರು, ಇವಾಗ ಕಿರಿಕಿರ್ತಿ ಅವ್ರು ಏನೋ ಒಂದೊಂದು ಆಚೆ ತೆಗಿತಿದಾರೆ. ಅವ್ರದ್ದು ನಿಜ ಅನ್ಸುತ್ತೆ ನನ್ಗನ್ಸಿರೋ ಪ್ರಕಾರ. ಎಲ್ಲ ಪ್ರತಿಯೊಂದನ್ನು ಇವಾಗ ನೋಡಿ ಸರ್, ಇವಾಗ ನಿನಗೆ ಸಾಕ್ಷಿ ಇತ್ತು ಎದುರುಗಡೆ ತಗೊಂಬಂದು ಬಾಚಾಡಿ. ಕರೆಕ್ಟ್ ಸರ್. ಇಲ್ವಾ ಸುಮ್ನೆ ಎತ್ಬಿಡಿ.
12-13 ವರ್ಷದಿಂದ ಅವ್ರಿಗೆ ನ್ಯಾಯನೇ ಸಿಗ್ತಾ ಇಲ್ಲ. ನಾವೊಂದು ಮಾತು ಹೇಳೋದೇನಂದ್ರೆ ನ್ಯಾಯ ಸಿಗಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋಷಿಯಲ್ ಇಂಪ್ಯಾಕ್ಟ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.